ಇವತ್ತು ಬೆಳ್ಳಂಬೆಳಗ್ಗೆ ಒಂದು ದುರ್ಘಟನೆ ನಡೆಯಿತು. ಅದರಲ್ಲೂ ಕೂಡ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ದಿಢೀರಾಗಿ ಬೆಂಕಿ ಅವಘಡ ಸಂಭವಿಸಿತ್ತು. ಇದೀಗ ಈ ಒಂದು ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಚಿಕ್ಕಪೇಟೆಯಲ್ಲಿ ಬೆಂಕಿ ತೀವ್ರತೆ. ಈ ಒಂದು ಬೆಂಕಿ ತೀವ್ರತೆಯನ್ನ ನಂದಿಸಲಿಕ್ಕೆ ಅಥವಾ ಒಂದು ಬೆಂಕಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಸತತವಾಗಿ 4-5 ಗಂಟೆಗಳಿಂದ ಹರಸಾಹಸ ಪಡ್ತಾ ಇದ್ದಾರೆ. ಚಿಕ್ಕಪೇಟೆಯ ಹಾರ್ಡ್ವೇರ್ ಅಂಗಡಿಗೆ ತಗುಲಿದ ಬೆಂಕಿ 5 ಗಂಟೆಗಳಿಂದ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರಸಾಹಸ ಪಡುತ್ತಿದ್ದಾರೆ. ಸತತ ಪ್ರಯತ್ನದ ನಂತರವೂ ಕೂಡ ಹತೋಟಿಗೆ ಬಾರದ ಬೆಂಕಿ. ಅಕ್ಕಪಕ್ಕದ ಮನೆಗಳು, ಅಂಗಡಿ ಮಾಲೀಕರಿಗೂ ಕೂಡ ಆತಂಕ ಶುರುವಾಗಿದೆ. ಸ್ಥಳದಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸ್ತಾ ಇದ್ದಾರೆ. ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಇಲ್ಲಿ 5 ಕೋಟಿಗೂ ಅಧಿಕ ಪ್ರಮಾಣದ ವಸ್ತು ಹಾನಿಯಾಗಿದೆ ಅನ್ನುವಂತ ಒಂದು ಶಂಕೆ ವ್ಯಕ್ತ ಆಗ್ತಾ ಇದೆ. ಇವತ್ತು ಬೆಳಗ್ಗೆ 7 ಗಂಟೆಗೆ ನಡೆದಿದ್ದಂತಹ ಬೆಂಕಿ ಅವಘಡ ಇದು. ಬೆಂಗಳೂರಿನ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ನಡೆದಿರುವಂತಹ ದುರ್ಘಟನೆ. ಹಾಗಾಗಿ ಈಗಾಗಲೇ ಸುಮಾರು 5ರಿಂದ 6 ಗಂಟೆಯಿಂದ ಬೆಂಕಿ ನಂದಿಸಲಿಕ್ಕೆ ಅಗ್ನಿಶಾಮಕ ದಳದವರು ಪಾಪ ಬೆಳಗ್ಗೆಯಿಂದ ಸರ್ಕಸ್ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಬೆಂಕಿ ಏನಿದೆ ಸ್ಪ್ರೆಡ್ ಆಗ್ತಾ ಇದೆಯೇ ಹೊರತು ಕಂಟ್ರೋಲಿಗೆ ಬರ್ತಾ ಇಲ್ಲ. ಚಿಕ್ಕಪೇಟೆಯ ಹಾರ್ಡ್ವೇರ್ ಅಂಗಡಿಗೆ ತಗುಲಿದಂತಹ ಬೆಂಕಿ ಶಾರ್ಟ್ ಸರ್ಕ್ಯೂಟ್ನಿಂದ ನಡೆದಿರುವಂತಹ ದುರ್ಘಟನೆ ಅಂತೇಳಿ ಮೊದಲು ಗೊತ್ತಾಯಿತು. ಅದಾದ ನಂತರ ಸದ್ಯಕ್ಕೆ ಸುಮಾರು 6 ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ದೌಡಾಯಿಸಿ ಈ ಒಂದು ಬೆಂಕಿಯನ್ನು ನಂದಿಸಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ಬೆಂಕಿ ನಂದಿಸುವಂತಹ ಟೈಮಲ್ಲಿ ಅವರಿಗೆ ದಟ್ಟವಾದಂತಹ ಹೊಗೆ ಅಡ್ಡ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಯಿತು. 5 ಗಂಟೆಗಳಿಂದ ಬೆಂಕಿ ನಂದಿಸಲಿಕ್ಕೆ ಏನೇನೋ ಸರ್ಕಸ್ ಮಾಡ್ತಿದ್ದಾರೆ, ಆದರೂ ಕೂಡ ಕಂಟ್ರೋಲಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸತತ ಪ್ರಯತ್ನದ ನಂತರವೂ ಕೂಡ ಹತೋಟಿಗೆ ಬರ್ತಾ ಇಲ್ಲ. ಇಲ್ಲಿರುವಂಥ ಬೆಂಕಿ ಹೊತ್ಕೊಂಡಿದೆ. ಹಾಗಾಗಿ ಇದೇ ಪ್ರಯತ್ನದಲ್ಲಿ ಇಲ್ಲಿನ ಅಗ್ನಿಶಾಮಕ ದಳದವರು ಕೂಡ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಕಟ್ಟೆಚ್ಚರವನ್ನ ವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಲ್ಲಿ ನಿರ್ಬಂಧ ಹೇರಲಾಗಿದೆ. ಸದ್ಯಕ್ಕೆ ಯಾರು ಕೂಡ ಆ ಕಡೆ ಹೋಗಬೇಡಿ ಅಂತ ಹೇಳಿ ಅವರಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಸತತ ಪ್ರಯತ್ನದ ನಂತರವೂ ಕೂಡ ಇದೇ ರೀತಿಯಾಗಿ ಒಂದು ಬೆಂಕಿ ಈಗಲೂ ಕೂಡ ನಂದಿಸಲಿಕ್ಕೆ ಬಹಳಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ ಅಗ್ನಿಶಾಮಕ ದಳದವರು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಲ್ಲಿ ಬೆಳಿಗ್ಗೆ 7 ಗಂಟೆಗೆ ಆಗಿರೋದು. ಈಗಲೂ ಕೂಡ ಪರಿಸ್ಥಿತಿ ಹೀಗೆ ಇದೆ ಅಂತಂದ್ರೆ ಇನ್ನು ಎಷ್ಟೊತ್ತಾಗ್ಬೋದು? ಅದರಲ್ಲೂ ಕೂಡ ಅಗ್ನಿಶಾಮಕ ದಳದವ್ರಿಗೂ ಕೂಡ ಒಂದು ಕಡೆ ಒಂದು ಆಪ್ಷನ್, ಇಫ್ ಇನ್ ಕೇಸ್ ಬೆಂಕಿ ಅವ್ರಿಗೆ ನಂದಿಸ್ಲಿಕ್ಕೆ ಆಗಿಲ್ಲ, ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ಆಪ್ಷನ್ ಬಿ ಕೂಡ ಇರುತ್ತೆ ಅವ್ರ ಹತ್ರ. ಅದನ್ನ ಏನಾದರೂ ರೆಡಿ ಮಾಡ್ಕೊಂಡಿದ್ದಾರಾ ಅಂತ? ಹೌದು ರೋಶಿನಿ, ಬೆಳಗ್ಗೆ 7 ಗಂಟೆಗೆ ಇವತ್ತು ಚಿಕ್ಕಪೇಟೆಯಲ್ಲಿ ಅಂತಂದ್ರೆ ಹಾರ್ಡ್ವೇರ್ ಶಾಪ್ ನಲ್ಲಿ ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬೆಂಕಿ ನೋಡ್ತಾ ಇದ್ದ ಹಾಗೆ ಸುಮಾರು ಒಂದು 100ಕ್ಕೂ ಹೆಚ್ಚು ಮಳಿಗೆಗಳು ಇರುವಂತಹ 100ಕ್ಕೂ ಹೆಚ್ಚು ಅಂಗಡಿಗಳಿರುವಂತಹ ಒಂದು ಬಿಲ್ಡಿಂಗ್ ನಲ್ಲಿ ಬೆಂಕಿ ಕಾಣೋದ್ರಿಂದ ಒಂದಕ್ಕೊಂದು ಹತ್ಕೊಂಡು ಇದೀಗ ಒಂದು 20ಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಬೆಂಕಿ ತಗುಲಿದೆ ಮತ್ತು ಅಲ್ಲಿ ಇದ್ದಂತಹ ಅಷ್ಟು ಪ್ರಮಾಣದ ವಸ್ತುಗಳು ಕೂಡ ಹಾನಿಯಾಗಿದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಕೊಡ್ತಾ ಇರುವಂತದ್ದು. ಆದ್ರೆ ಈಗ ಬೆಳಗ್ಗೆಯಿಂದ ಏನು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಈಗ ಮತ್ತಷ್ಟು ಸಿಬ್ಬಂದಿಗಳನ್ನ ಕರೆಸ್ಕೊಂಡು ಈಗ ಬೇರೆ ಬೇರೆ ರೀತಿಯಲ್ಲಿ ಅಂತಂದ್ರೆ ಬೆಂಕಿ ನಂದಿಸೋದಕ್ಕೆ ಮುಂದಾಗಿರುವಂತದ್ದು. ಹಾಗೆ ಇಲ್ಲಿನ ಸುತ್ತಮುತ್ತಲಿನ ಜನ ಕೂಡ ಆತಂಕ ಪಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಬೆಂಕಿ ಪ್ರಮಾಣ ಹೆಚ್ಚುತ್ತಾ ಹೋಗ್ತಾ ಇದ್ದಂಗೆ ಇಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳಿಗೂ ಕೂಡ ಅಂತಂದ್ರೆ ಅಥವಾ ಸುತ್ತಮುತ್ತಲಿನ ಬಿಲ್ಡಿಂಗ್ ಗಳಿಗೂ ಕೂಡ ಅಂತಂದ್ರೆ ಬೆಂಕಿ ಆವರಿಸುವಂತಹ ಒಂದು ಸಾಧ್ಯತೆ ಇರುತ್ತೆ. ಹೀಗಾಗಿ ಜನ ಕೂಡ ಆತಂಕಗೊಂಡಿರುವಂತದ್ದು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಅಂತಂದ್ರೆ ಈ ಬೆಂಕಿ ಬಿದ್ದ ಬಿಲ್ಡಿಂಗ್ ನ ಸುತ್ತಮುತ್ತಲೂ ಕೂಡ ಅಂತಂದ್ರೆ ಪೊಲೀಸರು ಬ್ಯಾರಿಕೇಡ್ ಅನ್ನ ಅಳವಡಿಸಿಕೊಂಡು ಇಲ್ಲಿ ಯಾರು ಕೂಡ ಬರದಂತೆ ನೋಡ್ಕೊಳ್ತಾ ಇರುವಂತದ್ದು. ಮತ್ತು ಇಲ್ಲಿನ ಸುತ್ತಮುತ್ತ ಜನವು ಕೂಡ ಅಂತಂದ್ರೆ ಒಂದು ರೀತಿ ಕುತೂಹಲದಿಂದ ಇಲ್ಲಿ ಏನಾಗ್ತಾ ಇದೆ ಅನ್ನುವಂತ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯು ಕೂಡ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಂದ್ರೆ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸ್ತೀವಿ ಅನ್ನುವಂತಹ ಒಂದು ಮಾಹಿತಿಯು ಅಗ್ನಿಶಾಮಕ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ಏನಾಗುತ್ತೆ ಏನು ಅಂತ ನೋಡ್ಬೇಕು. ಮತ್ತು ಸುಮಾರು ಇದುವರೆಗೂ ಅಂತಂದ್ರೆ ಅಂಗಡಿಯಲ್ಲಿದ್ದಂತಹ ಸುಮಾರು 5 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳು ಅಂತಂದ್ರೆ ಸುಟ್ಟು ಕರಕಲಾಗಿದ್ದಾವೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರು ಕೊಡ್ತಾ ಇರುವಂತದ್ದು. ಹಾಗೆ ಇಲ್ಲಿನ ಅಂಗಡಿ ಮಾಲೀಕರುಗಳು ಕೊಡ್ತಾ ಇರುವಂತದ್ದು. ರೋಶಿನಿ, ಎಸ್ ಸರ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಇಲ್ಲಿ
ಡಿಸ್ಟರ್ಬ್ ಬಂದಿದೆ, ಹಾಸ್ಪಿಟ್ಲಿಗೆ ಕಳಿಸಿದ್ದೇವೆ. ಇನ್ನೊಬ್ಬರಿಗೆ ಕೈ ಒಂದು ಸ್ವಲ್ಪ ಈಟಿಗೆ ಸ್ವಲ್ಪ ಸಣ್ಣದ ಒಂದು ಸ್ವಲ್ಪ ಬಸ್ ಬಂದಿದೆ, ಸೊ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಇಲ್ಲಿ ಕೆಲವರೆಲ್ಲ ಕೊಡ್ತಾ ಇದ್ದಾರೆ, ಅವ್ರ ಹೆಸರು ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, ನೀರು ಕೊಡ್ತಾ ಇದ್ದಾರೆ, ಊಟ ತಿಂಡಿನೂ ಕೊಟ್ಟಿದ್ದಾರೆ, ಈಗಲೂ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ.